ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಡೆಕಾಯಿ ಪಲ್ಯ ಸ್ವಲ್ಪ ಕೂಡ ಲೋಳೆ ಇರಲ್ಲ. ನಾ ಮಾಡೋ ರೀತಿ ಈ ರೀತಿ ಮಾಡಿದರೆ, ಈ ರೀತಿಯಲ್ಲಿ ಮಾಡಿದರೆ ಒಂಚೂರು ಕೂಡ ಲೋಳೆ ಇರಲ್ಲ. ಹೇಗೆ ಮಾಡೋದು ಈ ಪಲ್ಯವನ್ನು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೆಂಡೆಕಾಯಿ ಹುರ್ಕೊಳ್ಳೋಕ್ಕೋಸ್ಕರ 1-2 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಸ್ವಲ್ಪವೂ ನೀರು ಇರದೇ ಥರ ಒರೆಸಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಆಮೇಲೆ ಅದನ್ನು ಹೆಚ್ಚಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಈ ರೀತಿ ನಾವು ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಪಲ್ಯ ಅನ್ನೋದು ಒಂಚೂರು ಕೂಡ ಲೋಳೆ ಬರಲ್ಲ ನಮಗೆ ಪಲ್ಯ ಮಾಡುವಾಗ. ಸೊ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ತಾಳ್ಮೆಯಿಂದ ಹುರ್ಕೋಬೇಕಾಗುತ್ತೆ. ಈ ಥರ ನೋಡಿ, ಈಗ ಸುಮಾರು ಬೆಂದಿದೆ, ಇದು ಸುಮಾರು ಬಾಡಿದೆ ಅಲ್ವಾ. ಸೊ ಈ ಥರ ಈ ಹದಕ್ಕೆ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರಿದಿದೆ ಇದು. ಇವಾಗ ಸಾಕು, ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕಾಗಿರುತ್ತೆ. ಸೊ ಅದೇ ಸೇಮ್ ಬಾಣಲೆಗೆ ನಾನು 1-2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಡುಗೆ ಆಯಿಲ್ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನಲಿ. ನೀವು ಇದಕ್ಕೆ ಬೇಕಾದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಸಾಸಿವೆ ಮಾತ್ರ ಸೇರಿಸ್ತಾ ಇದ್ದೀನಿ. ಮತ್ತು ಉದ್ದಗೆ ಹೆಚ್ಕೊಂಡಿರೋ ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಇದೆರಡು ಚೆನ್ನಾಗಿ ಫ್ರೈ ಆದ ನಂತರ ಆನಿಯನ್ ಸೇರಿಸ್ಕೊಳ್ಳೋಣ. ಇವಾಗ 1 ಆನಿಯನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಕೂಡ ಸಣ್ಣಗೆ ಹೆಚ್ಚಿಕೊಂಡು ಈ ಥರ ಫ್ರೈ ಮಾಡ್ಕೊಂಡ್ಬಿಡೋಣ. ಹಸಿಮೆಣಸು ಆಯಿತು, ಸಾಸಿವೆ ಆಯಿತು, ಆನಿಯನ್ ಆಯಿತು. ನೆಕ್ಸ್ಟ್ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕರಿಬೇವು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಆನಿಯನ್ ಎಲ್ಲ ಹಸಿ ವಾಸನೆ ಹೋದ ನಂತರ ಅದಕ್ಕೆ ನಾವು ಟೊಮೆಟೊ ಕೂಡ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ. ಬೆಳ್ಳುಳ್ಳಿ ಜಜ್ಜಿದ್ದು 1-2 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ನಾಟಿ ಟೊಮೆಟೊ ಸೇರಿಸ್ತಾ ಇದ್ದೀನಿ. ನಾನು ಅಡುಗೆಗೆ ಹೆಚ್ಚಾಗಿ ನಾಟಿ ಟೊಮೆಟೊವನ್ನು ಯೂಸ್ ಮಾಡೋದು. ನಾನು ಫಾರಮ್ ಯೂಸೇ ಮಾಡಲ್ಲ, ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ನಾಟಿ ಟೊಮೆಟೊನ ಯೂಸ್ ಮಾಡೋದು. ತುಂಬ ರುಚಿಕರವಾಗಿರುತ್ತೆ. ಪಲ್ಯ ಆಗಲಿ, ಸಾಂಬಾರಾಗಲಿ, ಯಾವುದಕ್ಕೆ ನೀವು ಹಾಕಿರಿ ತುಂಬಾ ಚೆನ್ನಾಗಿರುತ್ತೆ ನಾಟಿ ಟೊಮೆಟೊ. 1-2 ನಾನು ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಸೇರಿಸಿದ್ದೀನಿ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗುತ್ತೆ. ಸೊ ಉಪ್ಪು ಸೇರಿಸಿ ಆಯಿತು. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಪಲ್ಯ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅನ್ನ ರಸಂ ಜೊತೆಗೆ ಕೂಡ ತಿನ್ಬೋದು, ಅಥವಾ ಅನ್ನವನ್ನು ಹಾಗೆ ಕಲಿಸ್ಕೊಂಡು ಈ ಪಲ್ಯದಲ್ಲಿ ಕೂಡ ತಿನ್ಬೋದು. ಅಷ್ಟು ಒಂದು ರುಚಿಕರವಾಗಿರುತ್ತೆ ಇದು. ಸ್ವಲ್ಪ ಕೂಡ ಲೋಳೆ ಇರಲ್ಲ, ಲೋಳೆ ಅಂಶನೇ ಈ ಪಲ್ಯದಲ್ಲಿ ಇರೋದಿಲ್ಲ. ಬೆಂಡೆಕಾಯಿ ಕೆಲವರು ತಿನ್ನಲ್ಲ, ಬಿಕಾಸ್ ಆಫ್ ದಿಸ್. ಈ ಥರ ಲೋಳೆ ಇರುತ್ತೆ ಅಂತಲೇ ತಿನ್ನೋದಿಲ್ಲ, ಇಷ್ಟಪಡಲ್ಲ. ಇವಾಗ ನೋಡಿ, ಇದೆಲ್ಲ ಹುರ್ಕೊಂಡಾದ ನಂತರ ಇವಾಗ ನಾವು ಮೊದಲೇ ಹುರ್ಕೊಂಡಿದ್ವಲ್ಲ ಆ ಬೆಂಡೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸಪ್ ಆಗಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ಈಗ ಆಲ್ರೆಡಿ ಬೆಂದಿದೆ, ಇದು ಹುರಿದಾಗಿದೆ, ಇದು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಸೊ ಇದರಲ್ಲಿ ಎಲ್ಲ ಜೊತೆ ಮಿಕ್ಸ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಈ ಥರ ಒಮ್ಮೆ ಮಾಡಿ ನೋಡಿ, ಒಂಚೂರೂ ಕೂಡ ಲೋಳೆ ಆಗಲ್ಲ. ಬೆಳಗ್ಗೆ ಟಿಫಿನ್ಗೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ, ಚಪಾತಿ ಜೊತೆ ಮತ್ತು ಜೋಳದ ರೊಟ್ಟಿ ಜೊತೆ ಕೂಡ ಅದ್ಭುತವಾದ ಪಲ್ಯ ಇದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ. ಇದು ಇದೇ ಥರ ಹುಡಿ ಆಗಿದ್ದರೆ ಚೆನ್ನಾಗಿರಲ್ಲ. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಸೇರಿಸಲೇಬೇಕಾಗುತ್ತೆ. ನೀರು ಸೇರಿಸಿ ಮತ್ತೆ ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ನಾನು. ಅರಿಶಿನ ಪುಡಿ ಮತ್ತು ಖಾರದ ಪುಡಿ, 2 ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಮತ್ತು ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಪುಡಿಗಳನ್ನು. ಧನಿಯಾ ಪುಡಿ ಆಗಲಿ, ಬೇರೆ ಗರಂ ಮಸಾಲ ಪುಡಿ ಆಗಲಿ, ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಖಾರ ನಿಮಗೆ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕಿದ್ದೀನಿ ನಾನು ಇಲ್ಲಿ ಖಾರದ ಪುಡಿ ಹಾಕಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಅಪ್ ಆಗಿದೆ ಅಲ್ವಾ. ಈಗ ನಾವು ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ಬೇಯಿಸ್ಕೊಂಡ್ಬಿಡೋಣ. ನೀರನ್ನು ನೋಡಿ ಹಾಕ್ಕೊಳ್ಳಿ. ಇದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ರೊಟ್ಟಿ ನಮಗೆ ಅದ್ದುಕೊಂಡು ತಿನ್ನೋ ಹಾಗೆ, ಚಪಾತಿ ಜೊತೆ ತಿನ್ನೋ ಹಾಗೆ ನೀರನ್ನು ಬೆರೆಸ್ಕೋಬೇಕು. ಸ್ವಲ್ಪ ನೀರಾದರೆ ಸಾಕಾಗುತ್ತೆ. ಇದಕ್ಕೆ ನೀರು ಸೇರಿಸಿ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ ಒಂದೇನಾದರೂ ಪ್ಲೇಟ್ ಮುಚ್ಚಿ ಅದು ಚೆನ್ನಾಗಿ ಕುದಿಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇದು. ಇವಾಗ
ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ, ಬೇಗನೆ ಮಾಡ್ಕೋಬೋದು. ಹುರಿಯೋದೊಂದೇ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸೋಣ. ಉಪ್ಪು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮೊದಲೇ ಸ್ವಲ್ಪ ಹಾಕಿದ್ದೀನಿ ನಾನು ಟೊಮೆಟೊ ಬೇಯೋದಕ್ಕೋಸ್ಕರ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಕರಿಬೇವು. ಈ ಥರ ನಾವು ಕರಿಬೇವನ್ನು ಸ್ವಲ್ಪ ಪಲ್ಯ ಎಲ್ಲ ಆದ ನಂತರ ಅದು ಕುದಿಯುವಾಗ ಈ ಥರ ಹಾಕೋದ್ರಿಂದ ಅದರ ಫ್ಲೇವರ್ ಹಾಗೇ ಇರುತ್ತೆ, ಕರಿಬೇವಿನ ಫ್ಲೇವರ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಹಾಕೋದು ಈ ಥರ ನಾನು. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.